ಓಕೆ ಗಾಯ್ಸ್, ಸೆಕೆಂಡ್ ಪಾರ್ಟ್ ವಿಡಿಯೋ ಡೈರೆಕ್ಟ್ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಹೇಗೋ ನಮ್ಮ ಪ್ರೆಸೆಂಟ್ ಕ್ಯಾಪ್ಟನ್ ಪಾಸ್ಟ್ ಕ್ಯಾಪ್ಟನ್ನ ಲೋಕಿ ಕೋಲ್ನ ಯೂಸ್ ಮಾಡಿ ಅನ್ಕಾನ್ಶಿಯಸ್ ಮಾಡಿಬಿಟ್ಟು ಕ್ಯಾಪ್ಟನ್ ಅಂದ್ರೆ ಸುಮ್ನೆನಾ ಅಂತ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾರೆ. ಇಲ್ಲಿ ಏನ್ಷಿಯಂಟ್ ಒನ್ ಹತ್ರ ಬ್ರೂಸ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಟೈಮ್ ಸ್ಟೋನ್ ನ ಕೊಡ್ತಾ ಇಲ್ಲ. ಸ್ಟೋನ್ಗಳನ್ನ ಯಾವಾಗ್ಲೂ ಸೇಫ್ ಆಗಿ ನೋಡ್ಕೊಳ್ಳೋ ಕರ್ತವ್ಯ ಮಾಂತ್ರಿಕರಿಗೆ ಇದೆ ಅಂತ ಏನ್ಷಿಯಂಟ್ ಒನ್ ಹೇಳ್ಬೇಕಾದ್ರೆ ಬ್ರೂಸ್ ಮತ್ತೆ ಏನಕ್ಕೆ ಡಾಕ್ಟರ್ ಸ್ಟ್ರೇಂಜ್ ಸ್ಟೋನ್ ನ ಥ್ಯಾನೋಸ್ಗೆ ಕೊಟ್ರು? ಏನು, ಡಾಕ್ಟರ್ ಸ್ಟ್ರೇಂಜ್ ಸ್ಟೋನ್ ನ ಕೊಟ್ಬಿಟ್ರಾ? ಹೌದು. ಅದಕ್ಕೆ ಏನ್ಷಿಯಂಟ್ ಒನ್ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಡಾಕ್ಟರ್ ಸ್ಟ್ರೇಂಜ್ ನಮ್ಮ ಎಲ್ಲರಿಗಿಂತನೂ ತುಂಬಾ ಬುದ್ಧಿವಂತರು ಅಂತ ಸ್ಟೋನ್ ನ ಕೊಟ್ಬಿಡ್ತಾರೆ. ಇನ್ನೊಂದ್ ಕಡೆ ಥ್ಯಾನೋಸ್ ಪಾಸ್ಟ್ ನೆಬುಲಾನ ಫುಲ್ ಆಗಿ ಸ್ಕ್ಯಾನ್ ಮಾಡ್ತಾ ಇದ್ದಾನೆ, ಏನಾದ್ರೂ ಇನ್ಫಿನಿಟಿ ಸ್ಟೋನ್ಸ್ ಬಗ್ಗೆ ಕ್ಲೂ ಸಿಗುತ್ತಾ ಅಂತ. ಇಲ್ಲಿ ಅಸ್ಗಾರ್ಡ್ ನಲ್ಲಿ ನಮ್ ಥೋರ್ ಅವರ ಅಮ್ಮ ಹತ್ರ ಸಿಗಾಕೊಳ್ತಾರೆ. ಅವರ ತಾಯಿ ತುಂಬಾನೇ ಬುದ್ಧಿವಂತರು ಮತ್ತೆ ಮ್ಯಾಜಿಕ್ ಕೂಡ ಅವರಿಗೆ ಗೊತ್ತು. ಸೊ ಫ್ಯೂಚರ್ ಇಂದಾನೆ ಥೋರ್ ಬಂದಿದ್ದಾನೆ ಅಂತ ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ. ಆಮೇಲೆ ಮಗನಿಗೆ ಫುಲ್ ಆಗಿ ಅಡ್ವೈಸ್ ಮಾಡಿ ಮೋಟಿವೇಟ್ ಮಾಡ್ತಾರೆ. ಆವಾಗ ನಮ್ ರಾಕೆಟ್ ಹೇಗೋ ರಿಯಾಲಿಟಿ ಸ್ಟೋನ್ ನ ತಗೊಂಡು ಅಲ್ಲಿಗೆ ಬರುತ್ತೆ. ಸರಿ, ಟೈಮ್ ಆಯ್ತು ಅಂತ ಹೊರಡ್ಬೇಕಾದ್ರೆ ನಮ್ ಥೋರ್ ಸ್ವಲ್ಪ ಹೊತ್ತಿರು ಅಂದ್ಬಿಟ್ಟು ಕೈನ ನೀಡಿಸ್ತಾನೆ. ಅವನು ಇವಾಗ್ಲೂ ವರ್ತಿನ ಇಲ್ವಾ ಅಂತ ಚೆಕ್ ಮಾಡೋಕೆ. ನಮ್ ಥೋರ್ ಇವಾಗ್ಲೂ ವರ್ತಿನೇ. ಜ್ಲರ್ನಿರ್ ವೆಪನ್ ಸಿಕ್ತು, ಹ್ಯಾಮರ್ ವೆಪನ್ ಸಿಕ್ತು. ಇಲ್ಲಿ ಮೋರಗ್ ನಲ್ಲಿ ಸ್ಟಾರ್ ಲಾರ್ಡ್ ಡ್ಯಾನ್ಸ್ ಮಾಡ್ಕೊಂಡು ಬರ್ಬೇಕಾದ್ರೆ ಅವನ ಹೊಡೆದು ಅವನ ಹತ್ರ ಇಂದ ಕೀನ ತಗೊಂಡು ನೆಬುಲಾ ಮತ್ತೆ ವಾರ್ ಮೆಷಿನ್ ಪವರ್ ಸ್ಟೋನ್ ನ ತಗೊಳ್ತಾರೆ. ಆಮೇಲೆ ಹೊರಡೋಣ ಅಂತ ಟೈಮ್ ಟ್ರಾವೆಲ್ಗೆ ರೆಡಿಯಾಗಿ ಹೊರಡ್ಬೇಕಾದ್ರೆ ವಾರ್ ಮೆಷಿನ್ ಹೋಗ್ಬಿಡ್ತಾರೆ. ಬಟ್ ನೆಬುಲಾಗೆ ತಲೆನೋವು ಬರುತ್ತೆ, ಅಲ್ಲೇ ಬಿದ್ದೋಗ್ತಾಳೆ. ಯಾಕೆ ಅಂದ್ರೆ ಥ್ಯಾನೋಸ್ ಇಲ್ಲಿ ಪಾಸ್ಟ್ ನೆಬುಲಾನ ಸ್ಕ್ಯಾನ್ ಮಾಡಿ ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾನೆ. ಸೊ ಥ್ಯಾನೋಸ್ಗೆ ಎಲ್ಲಾ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ಅದೇ ತರ ನಮ್ ಪ್ರೆಸೆಂಟ್ ನೆಬುಲಾಗೂ ಥ್ಯಾನೋಸ್ಗೆ ಎಲ್ಲಾ ವಿಷಯನೂ ಗೊತ್ತಾಗ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ತಕ್ಷಣ ಆ ವಿಷಯನ ಅವೆಂಜರ್ಸ್ಗೆ ತಿಳಿಸೋಣ ಅನ್ಕೊಳ್ಳೋಷ್ಟ್ರಲ್ಲಿ ಥ್ಯಾನೋಸ್ ಶಿಪ್ ಬಂದು ನಮ್ ನೆಬುಲಾನ ಶಿಪ್ ಜೊತೆ ಎಳ್ಕೊಳ್ಳುತ್ತೆ. ಇಲ್ಲಿ ನ್ಯೂಯಾರ್ಕ್ ನಲ್ಲಿ ಟೆಸರೆಕ್ಟ್ ನ ಮಿಸ್ ಮಾಡಿಬಿಟ್ಟಿದ್ದಾರೆ, ಸ್ಪೇಸ್ ಸ್ಟೋನ್ ನ. ಸೊ ಅದನ್ನ ಹುಡಿಕೊಂಡು ಬೇರೆ ಟೈಮ್ ಲೈನ್ಗೆ ಹೋಗ್ಬೇಕು. ಆದ್ರೆ ಇವ್ರ ಹತ್ರ ಇರೋದು ಒಬ್ಬರಿಗೆ ಒಂದು ಪಿಮ್ ಪಾರ್ಟಿಕಲ್ ಮಾತ್ರನೇ. ಆ ಟೈಮಲ್ಲಿ ನಮ್ಮ ಐರನ್ ಮ್ಯಾನ್ಗೆ ಒಳ್ಳೆ ಐಡಿಯಾ ತೋಚುತ್ತೆ. ಸೊ ಆಂಟ್ ಮ್ಯಾನ್ ನ ಪ್ರೆಸೆಂಟ್ ಟೈಮ್ ಲೈನ್ಗೆ ಕೋಲ್ನ ಕೊಟ್ಟು ಹೋಗೋಕೆ ಹೇಳ್ಬಿಟ್ಟು ಕ್ಯಾಪ್ಟನ್ ಮತ್ತೆ ಐರನ್ ಮ್ಯಾನ್ 1970ಗೆ ಟೈಮ್ ಟ್ರಾವೆಲ್ ಮಾಡಿ ನ್ಯೂ ಜೆರ್ಸಿಗೆ ಹೋಗ್ತಾರೆ. ಅಲ್ಲಿ ಐರನ್ ಮ್ಯಾನ್ ಟೆಸರೆಕ್ಟ್ ನ ತಗೊಂಡು ಬರ್ಬೇಕಾದ್ರೆ ಅವರ ತಂದೆ ಹಾವರ್ಡ್ ಸ್ಟಾಕ್ ಹತ್ರ ಸಿಗಾಕೊಳ್ತಾರೆ. ಬಟ್ ಹಾವರ್ಡ್ಗೆ ಗೊತ್ತಿಲ್ಲ ಅದು ಅವರ ಮಗ ಅಂತ. ಬಟ್ ನಮ್ಮ ಐರನ್ ಮ್ಯಾನ್ಗೆ ಗೊತ್ತಲ್ಲ ಅದು ಅವರ ತಂದೆನೇ ಅಂತ. ಹಾವರ್ಡ್ ಟೋನಿ ಹತ್ರ ಟೋನಿ ಹುಟ್ಟೋದ್ರ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾರೆ. ಟೋನಿನು ಹೇಗೋ ಮ್ಯಾನೇಜ್ ಮಾಡ್ತಾರೆ. ಇಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಹೇಗೋ ಪಿಮ್ ಪಾರ್ಟಿಕಲ್ಸ್ ನ ತಗೊಂಡು ಬರ್ಬೇಕಾದ್ರೆ ಚೆಕಿಂಗ್ಗೆ ಬಂದ್ಬಿಡ್ತಾರೆ ಪೊಲೀಸ್. ಸೊ ಕ್ಯಾಪ್ಟನ್ ಅಮೆರಿಕಾ ಅಲ್ಲೇ ಒಂದು ರೂಮ್ ಅಲ್ಲಿ ಹೌಸ್ಕೊಳ್ತಾರೆ. ಆ ರೂಮ್ ಯಾರ್ದು ಅಂದ್ರೆ ಅವರ ಹಳೆ ಗರ್ಲ್ ಫ್ರೆಂಡ್ದು. ಹಾಗೆ ಅವ್ರ ಗರ್ಲ್ ಫ್ರೆಂಡ್ ನೋಡಿ ಫೀಲ್ ಮಾಡ್ಬಿಟ್ಟು ಸರಿ ಬಂದಿರೋ ಕೆಲಸನ ಮಾಡೋಣ ಅಂತ ಹೊರಗಡೆ ಬರ್ತಾರೆ. ಇಲ್ಲಿ ಹಾವರ್ಡ್ ಸ್ಟಾರ್ಕ್ ಟೋನಿ ಸ್ಟಾರ್ಕ್ ಹತ್ರ ಮಗು ಹುಟ್ಟೋದ್ರ ಬಗ್ಗೆ ಐಡಿಯಾ ಕೇಳ್ಕೊಂಡು ಹೊರಡ್ತಾರೆ. ನಮ್ ಟೋನಿ ಸ್ಟಾರ್ಕುವೆ ಅವ್ರ ತಂದೆನ ಎಮೋಷನಲ್ ಆಗಿ ಹಗ್ ಮಾಡಿ ಕಳಿಸ್ಕೊಡ್ತಾರೆ. ಇಲ್ಲಿ ಹಾಕಾಯ್ ಮತ್ತೆ ಬ್ಲ್ಯಾಕ್ ವಿಡೋ 2014 ಟೈಮ್ ಲೈನ್ ಅಲ್ಲಿ ವಾರ್ಮಿಯರ್ಗೆ ಬರ್ತಾರೆ. ನಟಾಶಾ ಐವನ್ ಅವರ ಮಗಳೇ, ಕ್ಲೆಂಟ್ ಎಡಿತ್ ಅವರ ಮಗನೇ ಅಂತ ರೆಡ್ ಸ್ಕಲ್ ಬಂದು ರೂಲ್ಸ್ನೆಲ್ಲ ಹೇಳಿ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ. ಸೊ ಒಬ್ರಿಗೊಬ್ರು ಅವರವರ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಬಟ್ ಕೊನೆಗೆ ನಮ್ಮ ಹಾಕಾಯ್ ಅಲ್ಲಿಂದ ಜಂಪ್ ಮಾಡಿ ಸಾಯೋಣ ಅಂತ ಬೀಳ್ಬೇಕಾದ್ರೆ ಅಲ್ಲಿಂದ ಜಂಪ್ ಮಾಡಿ ಹಾಕಾಯ್ನ ಸೇವ್ ಮಾಡಿ ನನ್ನ ಕೈನ ಬಿಡು ಅಂತ ಕೈನ ಬಿಡಿಸ್ಕೊಂಡು ಬಿದ್ದು ಸಾಯ್ತಾರೆ ನಮ್ಮ ಬ್ಲ್ಯಾಕ್ ವಿಡೋ. ಸ್ವಲ್ಪ ಹೊತ್ತು ಬಿಟ್ಟು ಹಾಕಾಯ್ ಕಣ್ಬಿಡ್ತಾರೆ. ಸೋಲ್ ಸ್ಟೋನ್ ಅವರ ಕೈಯಲ್ಲಿದೆ. ಸೊ ಹಾಕಾಯ್ ಪ್ರೆಸೆಂಟ್ ಟೈಮ್ ಲೈನ್ಗೆ ಹೊರಡ್ತಾರೆ. ಸೊ ಎಲ್ಲರೂ ಅವರವರ ಕೆಲಸನ ಮುಗಿಸಿ ಪ್ರೆಸೆಂಟ್ ಟೈಮ್ ಲೈನ್ಗೆ ಬರ್ತಾರೆ. ನಟಾಶನ ಮಾತ್ರ ಕಾಣ್ತಾ ಇಲ್ಲ. ಮತ್ತೆ ನೆಬುಲಾನು ಯಾಕೋ ಒಂಥರ ಇದ್ದಾಳೆ. ಆಮೇಲೆ ಎಲ್ಲರೂ ನಮ್ಮ ಬ್ಲ್ಯಾಕ್ ವಿಡೋ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಥೋರ್, ನಾವು ಅವೆಂಜರ್ಸ್, ನಮ್ಮ ಹತ್ರ ಇನ್ಫಿನಿಟಿ ಸ್ಟೋನ್ಸ್ ಇದೆ, ಮತ್ತೆ ನಾವು ನಟಾಶನ ಹೇಗಾದ್ರೂ ತಗೊಂಡ್ ಬರ್ಬೋದು. ಇಲ್ಲ, ಆಗಲ್ಲ, ಇನ್ಯಾವತ್ತೂ ನಟಾಶಾ ಬರಲ್ಲ ಹಾಗೆ ಹೇಳ್ದ ಆ ಕೆಂಪು ತಲೆಬುಡೆ ನನ್ನ ಮಗ. ನಿನ್ಗೆ ಆದ್ರೆ ಹಾರ್ಕೊಂಡು ಹೋಗಿ ಅವನ ತಲೆಗೆ ನಿನ್ ಸುತ್ತಿಗೆಯಿಂದ ಹೊಡೆದು ನಮ್ ನಟಾಶನ ಕರ್ಕೊಂಡ್ ಬಾ ಅಷ್ಟೇ. ಏನ್ ಮುಂದೆ ನಟಾಶಾ ಬರಲ್ಲ, ಬಟ್ ಅವಳ ಡೆತ್ತು ಮೀನಿಂಗ್ಫುಲ್ ಆಗಿರ್ಬೇಕು ಅಂತ ಹಲ್ಕ್ ಹೇಳ್ತಾರೆ. ಆಮೇಲೆ ಇನ್ಫಿನಿಟಿ ಸ್ಟೋನ್ಸ್ನೆಲ್ಲ ಐರನ್ ಮ್ಯಾನ್ ಮತ್ತೆ ಡಾಕ್ಟರ್ ಹಲ್ಕ್ ಇಬ್ರು ಸೇರಿ ಐರನ್ ಗೌಂಟ್ಲೆಟ್ಗೆ ಜೋಪಾನವಾಗಿ ನಿಧಾನಕ್ಕೆ ಅಟ್ಯಾಚ್ ಮಾಡ್ತಾ ಇರ್ಬೇಕಾದ್ರೆ ರಾಮ್ ಅಂತ ರಾಕೆಟ್ ಬ್ಲಾಸ್ಟ್ ಆಗಿದ್ದ ರೀತಿ ಸೌಂಡ್ ಕೊಟ್ಟು ಕಿಂಡಲ್ ಮಾಡುತ್ತೆ.
ಆಮೇಲೆ ಗಾಂಟ್ಲೆಟ್ನ ಯಾರು ಹಾಕೊಂಡು ಚಿಟ್ಕಿ ಹಾಕಿ ಸತ್ತ ಎಲ್ಲರನ್ನೂ ವಾಪಸ್ ತರೋದು ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಥೋರ್, ನಾನು ಚಿಟ್ಕಿ ಮಾಡ್ತೀನಿ, ಇವಾಗ್ಲಾದ್ರೂ ನಾನು ಒಂದು ಪ್ರಯೋಜನ ಆಗೋ ಥರ ಒಂದು ಕೆಲಸ ಮಾಡ್ತೀನಿ. ನಿಮ್ಮೆಲ್ಲರಿಗಿಂತನೂ ನಾನೇ ಸ್ಟ್ರಾಂಗ್. ನನ್ನ ಬ್ಲಡ್ಡಲ್ಲಿ ಏನು ರನ್ ಆಗ್ತಿದೆ ಗೊತ್ತಾ? ಏನು ಟೊಮೆಟೊ ಸಾಸ? ಸಿಡಿಲು ರನ್ ಆಗ್ತಾ ಇದೆ. ಸಿಡಿಲು ಮಾತ್ರ ಸಾಕಾಗಲ್ಲ ಥೋರ್, ನಾನಿರಬೇಕು. ಇದಕ್ಕಾಗಿ ನಾನು ಹುಟ್ಟಿರೋದು. ಥ್ಯಾನೋಸ್ಗೆ ಏನಾಗಿತ್ತು ಅಂತ ನೋಡಿದೆ ಅಲ್ವಾ? ಇದು ಎಲ್ಲ ಗ್ಯಾಮಾ ರೇಸ್, ನನಗೆ ತಡ್ಕೊಳಕ್ಕಾಗುತ್ತೆ ಅಂತ ಹಲ್ಕ್ ಮುಂದೆ ಬರ್ತಾರೆ. ಸೊ ಹಲ್ಕ್ ಗಾಂಟ್ಲೆಟ್ನ ಹಾಕೊಳ್ಳೋಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ನೆಬುಲಾ ಯಾರಿಗೂ ಗೊತ್ತಿಲ್ಲದೆ ಟೈಮ್ ಮಿಷಿನ್ನ ಆಕ್ಟಿವೇಟ್ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ನೋಡಿದ್ರೆ ಅದು ಪಾಸ್ಟ್ ನೆಬುಲಾ, ಥ್ಯಾನೋಸ್ಗೆ ಫೇವರ್ ಆಗಿರೋ ನೆಬುಲಾ. ಇಲ್ಲಿ ಸರಿ, ಓಕೆ, ಚೆನ್ನಾಗಿ ಜ್ಞಾಪಕ ಇರಲಿ, 5 ವರ್ಷಕ್ಕೆ ಮುಂಚೆ ಥ್ಯಾನೋಸಿಂದ ಸತ್ತವ್ರನ್ನ ಮಾತ್ರ ವಾಪಸ್ ತರ್ತೀವಿ, ಬೇರೆ ಏನು ಚೇಂಜ್ ಮಾಡಬಾರ್ದು, ಓಕೆ ಅಂತ ಟೋನಿ ಹೇಳ್ಬಿಟ್ಟು ಎಲ್ಲ ಡೋರ್ನು ಲಾಕ್ ಮಾಡಿಸ್ತಾರೆ. ಸರಿ ಅಂತ ಹಲ್ಕು ಗಾಂಟ್ಲೆಟ್ನ ಹಾಕೊಳ್ತಾರೆ. ನೋ ನೋ, ಏನೋ ತಪ್ಪಾಗಿದೆ. ಬ್ರೂಸ್ ಆರ್ ಯು ಓಕೆ? ಬ್ರೂಸ್ ಆರ್ ಯು ಓಕೆ? ಐ ಆಮ್ ಓಕೆ, ನನಗೆ ಏನೂ ಇಲ್ಲ. ಅದೇ ಸಮಯದಲ್ಲಿ ಇಲ್ಲಿ ನೆಬುಲಾ ಟೈಮ್ ಮೆಷಿನ್ನ ಆಕ್ಟಿವೇಟ್ ಮಾಡಿ ಪೋರ್ಟಲ್ನ ಓಪನ್ ಮಾಡಿಬಿಡ್ತಾಳೆ. ಸೊ ಥ್ಯಾನೋಸ್ ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಆಗಿ ಬರ್ತಾನೆ. ನಮ್ಮ ಹಲ್ಕ್ ಹೇಗೋ ಕಷ್ಟಪಟ್ಟು ಚಿಟ್ಕಿನ ಹಾಕ್ಬಿಟ್ಟು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ. ನಿಧಾನಕ್ಕೆ ಡೋರ್ಸ್ ಎಲ್ಲ ಓಪನ್ ಆಗುತ್ತೆ. ಆಂಟ್ ಮ್ಯಾನ್ ಹೊರಗಡೆ ಹೋಗಿ ನೋಡ್ತಾರೆ. ಪಕ್ಷಿಗಳು ಹಾರ್ತಾ ಇದೆ. ನಮ್ಮ ಹಾಕಾಯ್ಗೆ ಅವರ ವೈಫ್ ಹತ್ರ ಇಂದ ಕಾಲ್ ಬರ್ತಾ ಇದೆ. ಹಾಗಾದ್ರೆ ಪ್ಲಾನ್ ಸಕ್ಸಸ್, ಹೇ ಪ್ಲಾನ್ ಸಕ್ಸಸ್ ಅಂತ ಎಲ್ಲರೂ ಖುಷಿ ಪಡ್ತಾ ಇರಬೇಕಾದ್ರೆ ಹಲ್ಕ್ ಕಣ್ಬಿಟ್ಟು ಮೇಲ್ ನೋಡ್ತಾರೆ. ನೋಡಿದ್ರೆ ಥ್ಯಾನೋಸ್ ಶಿಪ್ ಮೇಲಿಂದ ಅಟ್ಯಾಕ್ ಮಾಡುತ್ತೆ. ಟೋಟಲ್ ಆಗಿ ಅವೆಂಜರ್ಸ್ ಫೆಸಿಲಿಟಿ ಹೌಸ್ನೇ ನಾಶ ಮಾಡುತ್ತೆ. ಎಲ್ಲರೂ ಅಂಡರ್ ಗ್ರೌಂಡ್ಗೆ ಹೋಗಿ ಬಿದ್ದೋಗ್ತಾರೆ. ಒಬ್ಬೊಬ್ರು ಒಂದೊಂದು ಕಡೆ ಬಿದ್ದಿದ್ದಾರೆ. ನಮ್ಮ ಹಾಕಾಯ್ಗೆ ಗಾಂಟ್ಲೆಟ್ ಸಿಗುತ್ತೆ. ಅದನ್ನ ತಗೊಳ್ಳೋಣ ಅಂತ ಹೋದ್ರೆ ಏಲಿಯನ್ಸ್ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಅಯ್ಯೋಯ್ಯೋ ದೇವ್ರೆ ಅಂತ ಹಾಕಾಯ್ ಗಾಂಟ್ಲೆಟ್ನ ತಗೊಂಡು ಓಡಿ ಹೋಗ್ತಾರೆ. ಇಲ್ಲಿ ಶಿಪ್ಪಿಂದ ಥ್ಯಾನೋಸ್ ಹೊರಗಡೆ ಬರ್ತಾನೆ. ನೆಬುಲಾ ಅವನ ಹತ್ರ ನಡ್ಕೊಂಡು ಹೋಗ್ತಾಳೆ. ನೆಬುಲಾ ವಾಕಿಂಗ್ ಸ್ಟೈಲ್ ವಾವ್ ಸೂಪರ್. ಇನ್ಫಿನಿಟಿ ಸ್ಟೋನ್ಸ್ ನ ಹುಡುಕಿ ನನ್ನ ಹತ್ರ ತಗೊಂಡ್ ಬಾ ಅಂತ ಪಾಸ್ಟ್ ನೆಬುಲಾನ ಕಳಿಸ್ತಾನೆ. ಇಲ್ಲಿ ನಮ್ಮ ಪಾಸ್ಟ್ ಗಮೋರಾನು ಪ್ರೆಸೆಂಟ್ ನೆಬುಲಾನು ಟೀಮ್ ಅಪ್ ಆಗ್ತಾರೆ. ಆಮೇಲೆ ಇಲ್ಲಿ ಐರನ್ ಮ್ಯಾನ್ ಕ್ಯಾಪ್ಟನ್ನೇ ಎಬ್ಬಿಸ್ತಾರೆ. ಇದು ಹೇಗೆ ನಡೀತು ಗೊತ್ತಿಲ್ಲ, ಬಾ ಏನಾಗಿದ್ರು ನೋಡ್ಕೊಳ್ಳೋಣ ಅಂತ ಎದ್ದು ಇಬ್ರು ಹೊರಗಡೆ ಬಂದ್ರೆ ಥೋರ್ ಅಲ್ಲಿ ನಿಂತ್ಕೊಂಡು ಏನೋ ನೋಡ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಥ್ಯಾನೋಸ್ ಅಲ್ಲೇ ಕೂತಿದ್ದಾನೆ. ಸ್ಟೋನ್ಸ್ ಎಲ್ಲ ಎಲ್ಲಿದೆ? ಕೆಳಗಡೆ ಇದೆ ಅನ್ಸುತ್ತೆ. ಖಂಡಿತ ಥ್ಯಾನೋಸ್ ಹತ್ರ ಇಲ್ಲ. ಹಾಗಾದ್ರೆ ನಡೀರಿ ಅಂತ ಥೋರ್ ಹ್ಯಾಮರ್ ಮತ್ತೆ ಸ್ಟ್ರೋಮ್ ಬ್ರೇಕರ್ ಎರಡನ್ನೂ ತಗೊಂಡು ಥ್ಯಾನೋಸ್ ಹತ್ರ ಹೋಗ್ತಾರೆ. ಅರ್ಧ ಪಾಪ್ಯುಲೇಷನ್ ಕಡಿಮೆ ಮಾಡಿಬಿಟ್ರೆ ಮಿಕ್ಕಿರೋರು ಚೆನ್ನಾಗಿ ಬದುಕ್ತಾರೆ ಅನ್ನೋ ನನ್ನ ಇಂಟೆನ್ಷನ್ನ ತಪ್ಪು ಅಂತ ನನಗೆ ಅರ್ಥ ಮಾಡಿಸ್ಬಿಟ್ರಿ. ಆಲ್ರೆಡಿ ಏನು ನಡೆದಿತ್ತು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋರು ಮತ್ತೆ ಮತ್ತೆ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಹೌದು, ನಾವೆಲ್ಲ ಒಪ್ಕೊಳ್ಳೋದೇ ಇಲ್ಲ. ನೀನೇ ಬುದ್ಧಿವಂತ. ತುಂಬ ಥ್ಯಾಂಕ್ಸ್. ಇವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಯಿತು. ನಿಮ್ಮನ್ನೆಲ್ಲ ಕೊಂದು ಇಡೀ ವಿಶ್ವವನ್ನೇ ನಾಶ ಮಾಡಿ ಆಮೇಲೆ ಹೊಸ ಪ್ರಪಂಚವನ್ನು ಹುಟ್ಟಿಸಿ ಹೊಸ ಜೀವಿಗಳನ್ನು ಸೃಷ್ಟಿ ಮಾಡಿ ನಾನು ಹೇಳೋದನ್ನ ಮಾತ್ರ ಕೇಳೋ ಜೀವಿಗಳನ್ನ ಬೆಳೆಸ್ತೇನೆ ಅಂತ ಫೈಟ್ಗೆ ರೆಡಿ ಆಗ್ತಾನೆ ಥ್ಯಾನೋಸ್. ನಮ್ಮ ಕ್ಯಾಪ್ಟನ್, ಥೋರ್, ಐರನ್ ಮ್ಯಾನ್ ಮೂವರು ಥ್ಯಾನೋಸ್ ಜೊತೆ ಫೈಟ್ ಮಾಡ್ತಾರೆ. ಇಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ನೀರಲ್ಲಿ ಮುಳುಗ್ತಾ ಇದ್ದಾರೆ ಹಲ್ಕ್, ರಾಕೆಟ್ ಮತ್ತೆ ವಾರ್ ಮೆಷಿನ್. ಅವ್ರನ್ನ ಕಾಪಾಡೋಕೆ ಆಂಟ್ ಮ್ಯಾನ್ ಇರುವೆ ಸೈಜ್ ಅಲ್ಲಿ ಹೋಗ್ತಾ ಇದ್ದಾನೆ. ನಮ್ಮ ಹಾಕಾಯ್ ಹೇಗೋ ಏಲಿಯನ್ಸ್ಗಳ ಹತ್ರ ಇಂದ ತಪ್ಪಿಸ್ಕೊಂಡು ಮೇಲ್ ಬಂದು ಬೀಳ್ತಾನೆ. ಆವಾಗ ಪಾಸ್ಟ್ ನೆಬುಲಾ ಅಲ್ಲಿಗೆ ಬರ್ತಾಳೆ. ಅವಳನ್ನ ನಂಬಿ ಗಾಂಟ್ಲೆಟ್ನ ಕೊಟ್ರೆ ಅವಳು ಅಪ್ಪ ಗಾಂಟ್ಲೆಟ್ ಸಿಕ್ತು ಅಂತ ಥ್ಯಾನೋಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾಳೆ. ಏನು ಅಂತ ಹಾಕಾಯ್ ಎದ್ರೆ ಅವ್ರನ್ನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಸದ್ಯ ಅಷ್ಟರಲ್ಲಿ ಗಮೋರಾ ಮತ್ತೆ ಪ್ರೆಸೆಂಟ್ ನೆಬುಲಾ ಅಲ್ಲಿಗೆ ಬಂದು ಥ್ಯಾನೋಸ್ ಮಾಡೋದು ತಪ್ಪು ಅಂತ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅವಳು ಥ್ಯಾನೋಸ್ ಮೇಲೆ ಇರೋ ಭಯದಿಂದ ಮತ್ತೆ ಮರ್ಯಾದೆಯಿಂದ ಒಪ್ಕೊಳ್ತಾನೆ ಇಲ್ಲ. ಸೊ ಗಮೋರಾನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಸೊ ನಮ್ಮ ಪ್ರೆಸೆಂಟ್ ನೆಬುಲಾ ಶೂಟ್ ಮಾಡಿ ಪಾಸ್ಟ್ ನೆಬುಲಾನ ಕೊಂದ್ಬಿಡ್ತಾಳೆ. ಮೀನ್ ಅವಳೇ ಶೂಟ್ ಮಾಡಿ ಕೊಂದ್ಬಿಡ್ತಾಳೆ. ಇಲ್ಲಿ ಫೈಟ್ ಸೂಪರ್ ಆಗಿ ನಡೀತಾ ಇದೆ. ಥೋರ್ ಮತ್ತೆ ಐರನ್ ಮ್ಯಾನ್ ಅಟ್ಯಾಕ್ ಮಾಡಬೇಕಾದ್ರೆ ಐರನ್ ಮ್ಯಾನ್ನ ಹೊಡೆದು ನಮ್ಮ ಥೋರ್ನ ಹೊಡೆದು ಚೆಚ್ತಾನೆ ಥ್ಯಾನೋಸ್. ಸ್ಟ್ರೋಮ್ ಬ್ರೇಕರ್ನ ತಗೊಳ್ಳೋಣ ಅಂತ ಥೋರ್ ಟ್ರೈ ಮಾಡಿದ್ರೆ ಅದನ್ನೇ ತಗೊಂಡು ಥೋರ್ನೇ ಸಾಯಿಸೋಕೆ ಹೋಗ್ತಾನೆ. ಆವಾಗ ಸಡನ್ ಆಗಿ ಹ್ಯಾಮರ್ ಹಾರ್ಕೊಂಡು ಬಂದು ಥ್ಯಾನೋಸ್ ತಲೆಗೆ ಹೊಡೆಯುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ. ನನಗೆ ಗೊತ್ತಿತ್ತು ಕಣೋ,
ಯಾವಾಗ್ಲೂ ನಿಜ ಮಾತಾಡೋರು ಬರ್ತಿರೋರು ಮಾತ್ರನೇ ಹ್ಯಾಮರ್ನ ಮೇಲೆತ್ತೋಕ್ಕಾಗುತ್ತೆ. ಅಂತ ಹ್ಯಾಮರ್ನ ತಗೊಂಡು ಥ್ಯಾನೋಸ್ನ ಹೊಡೆದು ಬೆಂಡೆತ್ತುತ್ತಾರೆ ಕ್ಯಾಪ್ಟನ್. ಆದ್ರೆ ಥ್ಯಾನೋಸ್ ಟೆನ್ಷನ್ ಆಗಿ ಕ್ಯಾಪ್ಟನ್ಗೆನೆ ಅಂಡರ್ಟೇಕರ್ ಶಾಟ್ ಹೊಡೆದು ಅವನ್ ವೆಪನ್ ಡಬಲ್ ಎಡ್ಜೆಡ್ ಸ್ವಾರ್ಡ್ನ ತಗೊಂಡು ಸಾಯಿಸೋಕೆ ಹೋಗ್ತಾನೆ. ಶೀಲ್ಡ್ ಇಂದ ತಡಿಬೇಕಾದ್ರೆ ಮತ್ತೆ ಹೊಡೆದು ವೈಬ್ರೇನಿಯಂ ಶೀಲ್ಡ್ನೇ ಹೊಡೆದಾಕ್ಬಿಡ್ತಾನೆ. ಕೊನೆಗೆ ಧೋನಿ ಹೆಲಿಕಾಪ್ಟರ್ ಶಾಟ್ ಹೊಡೆಯೋ ಹಾಗೆ ಕ್ಯಾಪ್ಟನ್ಗೆ ಹೆಲಿಕಾಪ್ಟರ್ ಶಾಟ್ ಹೊಡಿತಾನೆ ಥ್ಯಾನೋಸ್. ನಾನು ಯಾವತ್ತು ಯಾರನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಜಗಳ ಮಾಡಿದ್ದಿಲ್ಲ, ಆದ್ರೆ ಇವಾಗ ಹೇಳ್ತೀನಿ ಕೇಳೋ, ಈ ಪ್ರಪಂಚನ ರಚಿಸಿ ಬೂದಿ ಮಾಡ್ತೀನಿ ಅಂತ ಡೈಲಾಗ್ ಹೊಡೆದ್ಬಿಟ್ಟು ಇಡೀ ಅವನ ಆರ್ಮಿಯನ್ನೇ ಇಳಿಸ್ತಾನೆ ಥ್ಯಾನೋಸ್. ಆವಾಗಲೂ ಕೂಡ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಮೇಲೆದ್ದು ಆಪೋಸಿಟ್ ಅಲ್ಲಿ ಬರೋ ವಿಶ್ವದಲ್ಲೇ ದೊಡ್ಡ ಸೇನೆಯಾದ ಥ್ಯಾನೋಸ್ ಆರ್ಮಿ ಎದುರು ಸಿಂಗಲ್ ಮ್ಯಾನ್ ಆಗಿ ಮುಂದೆ ಹೋಗ್ತಾರೆ. ಇದು ಸೂಪರ್ ಸೀನ್ ಇದು. ಆವಾಗ ಯಾರೋ ನಮ್ಮ ಕ್ಯಾಪ್ಟನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೇ ಕ್ಯಾಪ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಏನು ಅಂತ ನೋಡಿದ್ರೆ ಹಿಂದೆ ಪೋರ್ಟಲ್ ಓಪನ್ ಆಗುತ್ತೆ. ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಬರ್ತಾ ಇದ್ದಾರೆ, ಫಾಲ್ಕಾನ್ ಬರ್ತಾ ಇದ್ದಾರೆ, ಡಾಕ್ಟರ್ ಸ್ಟ್ರೇಂಜ್, ಸ್ಟಾರ್ ಲಾರ್ಡ್, ಸ್ಪೈಡರ್ ಮ್ಯಾನ್, ಗ್ರೂಟ್, ವಲ್ಕೇರಿ, ಅಸ್ಗಾರ್ಡಿಯನ್ಸ್, ವಾಂಗ್, ಆಂಟ್ ಮ್ಯಾನ್ ವೈಫ್, ಐರನ್ ಮ್ಯಾನ್ ವೈಫ್, ಹಿಂದೆನೆ ನಮ್ಮ ಆಂಟ್ ಮ್ಯಾನ್, ಹಲ್ಕ್, ರ್ಯಾಬಿಟ್, ವಾರ್ ಮೆಷಿನ್ ಕರ್ಕೊಂಡು ಬರ್ತಾ ಇದ್ದಾರೆ. ಥ್ಯಾನೋಸ್ ಬೆಚ್ಚ ಹೋಗ್ತಾನೆ. ಎಲ್ಲರೂ ಸಖತ್ತಾಗಿ ಫೈಟ್ ಮಾಡ್ತಾರೆ. ಆವಾಗ ಕ್ಯಾಪ್ಟನ್ ಸ್ಟ್ರೋಮ್ ಬ್ರೇಕರ್ನ ತಗೊಳ್ತಾರೆ. ಅದಕ್ಕೆ ಥೋರ್, ಇಲ್ಲ ಅದನ್ನ ಕೊಡು, ಚಿಕ್ಕದನ್ನ ನೀನ್ ಇಟ್ಕೋ. ಹೋ ದೇವ್ರೇ, ನೀವು ಹೇಳಿದ್ರೆ ನಂಬೋಲ್ಲ. ನಾವು ಥ್ಯಾನೋಸ್ ಜೊತೆ ಫೈಟ್ ಮಾಡಿದ್ಮೇಲೆ ಏನಾಯ್ತು ಅಂತ ಗೊತ್ತಾಗ್ಲೇ ಇಲ್ಲ. ಮತ್ತೆ ಕಣ್ಣ ಬಿಟ್ಟು ನೋಡಿದ್ರೆ ಡಾಕ್ಟರ್ ಸ್ಟ್ರೇಂಜ್ 5 ವರ್ಷ ಆಯ್ತು, ಅವೆಂಜರ್ಸ್ಗೆ ನಮ್ ಹೆಲ್ಪ್ ಬೇಕು ಅಂತ ನನ್ನ ಪೋರ್ಟಲ್ ಕ್ರಿಯೇಟ್ ಮಾಡಿ ಕರ್ಕೊಂಡು ಬಂದ್ರು ಅಂತ ಸ್ಪೈಡರ್ ಮ್ಯಾನ್ ಮಾತಾಡ್ಬೇಕಾದ್ರೆ ಐರನ್ ಮ್ಯಾನ್ ಖುಷಿಯಾಗಿ ಹಗ್ ಮಾಡ್ತಾರೆ. ನಮ್ಮ ಐರನ್ ಮ್ಯಾನ್ಗೆ ಪೀಟರ್ ಅಂದ್ರೆ ತುಂಬಾ ಇಷ್ಟ, ಸೊ ಹಗ್ ಮಾಡಿ ಖುಷಿ ಪಡ್ತಾರೆ. ಪೀಟರ್ ಅಂದ್ರೆ ಎಲ್ಲರಿಗೂ ಇಷ್ಟ, ಮಾರ್ವಲ್ ಯೂನಿವರ್ಸಿನ ಮುದ್ದು ಮರಿ ಸ್ಪೈಡರ್ ಮ್ಯಾನ್. ಇಲ್ಲಿ ಸ್ಟಾರ್ ಲಾರ್ಡ್ ಫೈಟ್ ಮಾಡಬೇಕಾದ್ರೆ ಗೊಮೋರಾ ಹೋಗಿ ನೋಡ್ತಾಳೆ. ಹಳೆ ಲವ್ ಫೀಲ್ಡ್ ನಲ್ಲಿ ಗೊಮೋರಾ ಹತ್ರ ಹೋದ್ರೆ ಗೊಮೋರಾ ಹೊಡಿಬಾರ್ದ ಜಾಗಕ್ಕೆ ಹೊಡೆದ್ ಬಿಡ್ತಾಳೆ. ಫಸ್ಟ್ ಟೈಮ್ ಮಿಸ್ ಆಯ್ತು, ಆದ್ರೆ 2ನೇ ಸತಿ ಕರೆಕ್ಟ್ ಆಗಿ ಬಿತ್ತು. ಫೈಟ್ ಸೂಪರ್ ಆಗಿ ಹೋಗ್ತಾ ಇದೆ. ಸೊ ಥ್ಯಾನೋಸ್ ಕೈಗೆ ಸ್ಟೋನ್ ಸಿಕ್ಬಾರ್ದು ಅಂತ ಮತ್ತೆ ಹಳೆ ಟೈಮ್ ಲೈನ್ಗೆ ತಗೊಂಡು ಹೋಗ್ಬೇಕು ಅನ್ಕೊಳ್ತಾರೆ. ಬಟ್ ಟೈಮ್ ಮೆಷಿನ್ ಥ್ಯಾನೋಸ್ ಹೊಡೆದಾಕ್ಬಿಟ್ಟಿದ್ದಾನೆ ಅಂತ ಹಲ್ಕ್ ಹೇಳ್ಬೇಕಾದ್ರೆ ನಮ್ಮ ಹತ್ರ ಇನ್ನೊಂದು ಟೈಮ್ ಮೆಷಿನ್ ಇದೆ ಅಂತ ಆಂಟ್ ಮ್ಯಾನ್ ಹೇಳ್ಬಿಟ್ಟು ರಿಪೇರ್ ಆಗಿರೋ ವ್ಯಾನ್ ಅಲ್ಲಿರೋ ಟೈಮ್ ಮೆಷಿನ್ ರೆಡಿ ಮಾಡೋಕೆ ಹೋಗ್ತಾರೆ. ಆವಾಗ ನಮ್ಮ ಐರನ್ ಮ್ಯಾನ್ ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ಹತ್ರ, ಹೇ, ಥ್ಯಾನೋಸ್ನ ಗೆಲ್ಲೋದು ಕೋಟಿಯಲ್ಲಿ 1 ಸತಿ ಅಂತ ಹೇಳ್ದೆ, ಇವಾಗ್ಲೂ ಹಾಗೆ ಅನ್ಕೊಳ್ತೀಯಾ? ಏನಾಗುತ್ತೆ ಅಂತ ನಾನು ಹೇಳಿದ್ರೆ ಅದು ನಡೆಯಲ್ಲ. ಇಲ್ಲಿ ಹಾಕಾಯ್ ಗಾಂಟ್ಲೆಟ್ನ ತಗೊಂಡು ಓಡಿ ಹೋಗ್ಬೇಕಾದ್ರೆ ಅದನ್ನ ಥ್ಯಾನೋಸ್ ನೋಡ್ಬಿಡ್ತಾನೆ. ಸೊ ಬ್ಲ್ಯಾಕ್ ಪ್ಯಾಂಥರ್ ಅದನ್ನ ತಗೊಂಡು ಮಾಸ್ ಆಗಿ ಓಡಿ ಹೋಗ್ತಾರೆ. ಆವಾಗ ಥ್ಯಾನೋಸ್ ಅವರಿಗೆ ಹೊಡೆದ್ಬಿಟ್ಟು ಗಾಂಟ್ಲೆಟ್ನ ತಗೊಳ್ಳೋದಿಕ್ಕೆ ಓಡಿ ಹೋಗ್ತಾನೆ. ಆವಾಗ ವಾಂಡಾ ಮ್ಯಾಕ್ಸಿಮಫ್ ಬಂದು ಸಡನ್ ಆಗಿ ಇಳಿತಾಳೆ. ವಿಷನ್ನ ಕಳ್ಕೊಂಡಿರೋ ಕೋಪದಲ್ಲಿ ಇದ್ದಾಳೆ. ಇವಾಗ ಗಾಂಟ್ಲೆಟ್ ಸ್ಪೈಡರ್ ಮ್ಯಾನ್ಗೆ ಶಿಫ್ಟ್ ಆಗುತ್ತೆ. ಸ್ಪೈಡರ್ ಮ್ಯಾನ್ ಗಾಂಟ್ಲೆಟ್ನ ಕೈಯಲ್ಲಿ ಇಟ್ಕೊಂಡು ಕಿಲ್ಲರ್ ಮೋಡ್ನ ಆಕ್ಟಿವೇಟ್ ಮಾಡಿ ಬರೋ ಎಲ್ಲ ಏಲಿಯನ್ಸ್ನ ಚುಚ್ಚಿ ಸಾಯಿಸ್ತಾನೆ. ಇಲ್ಲಿ ನಮ್ಮ ವಾಂಡಾ ಥ್ಯಾನೋಸ್ ವೆಪನ್ನೇ ಬ್ರೇಕ್ ಮಾಡಿ ಥ್ಯಾನೋಸ್ನ ಹಾಗೆ ಮೇಲೆತ್ತಿ ಸಾಯಿಸೋಕೆ ನೋಡ್ತಾಳೆ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ನಮ್ಮ ವಾಂಡಾ ಮ್ಯಾಕ್ಸಿಮಫ್ ಇನ್ ಮಾರ್ವಲ್ ಯೂನಿವರ್ಸ್. ಅದಕ್ಕೆ ಥ್ಯಾನೋಸ್ ಬೆಂಕಿ ಮಳೆ ಅಂತ ಅವನ ಶಿಪ್ನಿಂದ ಬಿರ್ರಿ ಶೂಟ್ ಮಾಡಿಸ್ತಾನೆ. ಸೊ ಎಲ್ಲರಿಗೂ ಏಟ್ ಆಗ್ತಾ ಇದೆ. ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಏನು ಅಂತ ನೋಡಿದ್ರೆ ಶಿಪ್ ಶೂಟ್ ಮಾಡೋ ಡೈರೆಕ್ಷನ್ನೇ ಚೇಂಜ್ ಮಾಡಿ ಆಕಾಶಕ್ಕೆ ಶೂಟ್ ಮಾಡುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಮಾರ್ವಲ್ ಬಂದಿದ ತಕ್ಷಣ ಥ್ಯಾನೋಸ್ ಶಿಪ್ನೇ ಹೊಡೆದು ನಾಶ ಮಾಡ್ತಾರೆ. ಥ್ಯಾನೋಸ್ ಬಾಯಿನೇ ಬಿಟ್ಬಿಡ್ತಾನೆ. ಆಮೇಲೆ ಸ್ಪೈಡರ್ ಮ್ಯಾನ್ ಹತ್ರದಿಂದ ಗಾಂಟ್ಲೆಟ್ನ ತಗೊಂಡು ರೆಡಿಯಾಗಿರೋ ಕ್ವಾಂಟಮ್ ರಿಯಲಮ್ ಟೈಮ್ ಟ್ರಾವೆಲ್ ಮೆಷಿನ್ಗೆ ಹೊರಡ್ತಾರೆ ಮಾರ್ವೆಲ್. ಗರ್ಲ್ಸ್ ಟೀಮ್ ಪ್ರೊಟೆಕ್ಷನ್ ಕೊಡ್ತಾರೆ. ಇನ್ನೇನು ಒಳಗಡೆ ಹೋಗಬೇಕು, ಥ್ಯಾನೋಸ್ ಅವನ ವೆಪನ್ನ ಎಸ್ದು ಟೈಮ್ ಮೆಷಿನ್ನೇ ಬ್ಲಾಸ್ಟ್ ಮಾಡಿಬಿಡ್ತಾನೆ.
ಅಲ್ಲಿ ಬಿದ್ದಿರೋ ಗಾಂಟ್ಲೆಟ್ನ ಥ್ಯಾನೋಸ್ ತಗೊಳ್ಳೋದಿಕ್ಕೆ ಟ್ರೈ ಮಾಡಬೇಕಾದ್ರೆ ಐರನ್ ಮ್ಯಾನ್ ತಡೀತಾರೆ. ಆಮೇಲೆ ಥೋರ್ ಬಂದು ಫೈಟ್ ಮಾಡ್ತಾನೆ. ಕ್ಯಾಪ್ಟನ್ ಬಂದು ಕತ್ನ ಲಾಕ್ ಮಾಡ್ಕೊಳ್ತಾರೆ. ಬಟ್ ಎಲ್ಲರನ್ನೂ ಹೊಡೆದಾಕ್ಬಿಟ್ಟು ಗಾಂಟ್ಲೆಟ್ನ ತಗೊಂಡು ಕೈಗೆ ಹಾಕೊಳ್ತಾನೆ. ಚಿಟಕಿ ಹಾಕಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಕ್ಯಾಪ್ಟನ್ ಮಾರ್ವೆಲ್ ಬಂದು ತಡೀತಾರೆ. ಅದಕ್ಕೆ ಥ್ಯಾನೋಸ್ ಡಿಚ್ಚಿ ಹೊಡಿತಾನೆ. ಅದಕ್ಕೆ ಇನ್ನೂ ಕೋಪ ಬಂದು ಅವನ್ನ ಹೊಡೆಯೋಣ ಅನ್ಕೊಳ್ಬೇಕಾದ್ರೆ ಥ್ಯಾನೋಸ್ ತುಂಬಾ ಬ್ರಿಲಿಯಂಟ್. ಪವರ್ ಸ್ಟೋನ್ನ ಸೆಪರೇಟ್ ಆಗಿ ತೆಗೆದು ಮಾರ್ವೆಲ್ಗೆ ಹೊಡೆದು ಬಿಡ್ತಾನೆ. ಆವಾಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಒಂದು ಬೆರಳನ್ನ ಐರನ್ ಮ್ಯಾನ್ಗೆ ತೋರಿಸ್ತಾರೆ. ಸೊ ನಮ್ಮ ಐರನ್ ಮ್ಯಾನ್ ಮತ್ತೆ ಸ್ಟೋನ್ನ ಅಟ್ಯಾಚ್ ಮಾಡಿ ಚಿಟಕಿ ಹಾಕೋಕೆ ರೆಡಿ ಆಗೋ ಥ್ಯಾನೋಸ್ನ ತಡೀತಾರೆ. ಆದರೆ ಮತ್ತೆ ಅವ್ರನ್ನೇ ಹೊಡೆದು ಬಿಸಾಕ್ತಾನೆ. ನನ್ನ ಯಾರು ತಡೆಯೋಕೆ ಆಗಲ್ಲ ಅಂತ ಚಿಟ್ಕಿನ ಹಾಕ್ತಾನೆ. ಆದರೆ ಏನು ಚೇಂಜಸ್ಸೇ ಗೊತ್ತಾಗ್ತಾ ಇಲ್ಲ. ಸೊ ಕೈನ ತಿರುಗಿಸಿ ನೋಡಿದ್ರೆ ಸ್ಟೋನ್ಸ್ನ ಕಾಣಿಸ್ತಾ ಇಲ್ಲ. ಎಲ್ಲಿ ಅಂತ ನೋಡಿದ್ರೆ ನಮ್ಮ ಐರನ್ ಮ್ಯಾನ್ ಕೈಯಲ್ಲಿದೆ. ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಆದರೆ ನಾನು ನಿನ್ನ ತಡಿತೀನಿ. ಐ ಆಮ್ ಐರನ್ ಮ್ಯಾನ್. ಅಷ್ಟೇ ಥ್ಯಾನೋಸ್ ಶಿಪ್ಸ್, ಸೇನೆ, ಸೈನಿಕರು, ಕೊನೆಗೆ ಥ್ಯಾನೋಸ್ ಕೂಡ ವ್ಯಾನಿಷ್ ಆಗ್ತಾನೆ. ನಮ್ಮ ಐರನ್ ಮ್ಯಾನ್ ಇವಾಗ ಸಾಯೋ ಸ್ಟೇಜಲ್ಲಿದ್ದಾರೆ. ಸೊ ಕೊನೆ ಮಾತುಗಳನ್ನು ಹೋಗಿ ಮಾತಾಡ್ತಾರೆ ಎಲ್ಲರೂ. ಟೋನಿ ಸ್ಟಾರ್ಕ್ ಚೆಸ್ಟಲ್ಲಿರೋ ಲೈಟ್ ಆಫ್ ಆಗುತ್ತೆ. ನಮ್ಮ ಟೋನಿ ಸ್ಟಾರ್ಕ್ ತೀರೋದ್ರು. ಆಮೇಲೆ ಎಲ್ಲರೂ ನಾರ್ಮಲ್ ಲೈಫ್ಗೆ ರಿಟರ್ನ್ ಆಗ್ತಾರೆ. ನಮ್ಮ ಟೋನಿ ಸ್ಟಾರ್ಕ್ ಸಾಯೋಕ್ಕೂ ಮುಂಚೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ವಾರ್ ಏನಕ್ಕೆ ಬರುತ್ತೆ, ಯಾವಾಗ ಬರುತ್ತೆ, ಯಾರು ಮಾಡ್ತಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಗೊತ್ತಿಲ್ಲ. ಬಟ್ ಇದ್ರ ಮಧ್ಯದಲ್ಲೇ ನನ್ನ ಮಗಳು ಬೆಳಿಬೇಕು. ಮಗಳನ್ನ ಚೆನ್ನಾಗಿ ನೋಡ್ಕೋ. ಪಪ್ಪ ಲವ್ಸ್ ಯು ಮೋರ್ ದೆನ್ 3000 ಟೈಮ್ಸ್ ಅಂತ ವಿಡಿಯೋ ಎಂಡ್ ಆಗುತ್ತೆ. ಆಮೇಲೆ ನಮ್ಮ ಐರನ್ ಮ್ಯಾನ್ಗೆ ಫ್ಯೂನರಲ್ ನಡೆಯುತ್ತೆ. ಸೊ ಎಲ್ಲ ಸೂಪರ್ ಹೀರೋಸು ಬಂದಿದ್ದಾರೆ. ನಿಕ್ ಫ್ಯೂರಿ ಕೂಡ ಬಂದಿದ್ದಾರೆ. ಆಮೇಲೆ ನಮ್ಮ ಥೋರ್ ವಲ್ಕೇರಿಗೆ ಅವರ ಚಿಕ್ಕ ಅಸ್ಗಾರ್ಡ್ ರಾಜ್ಯವನ್ನು ಹ್ಯಾಂಡ್ ಓವರ್ ಮಾಡಿ ಕ್ವೀನ್ ಅಂತಸ್ತು ಕೊಟ್ಬಿಟ್ಟು ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಟೀಮ್ ಜೊತೆ ಜಾಯ್ನ್ ಆಗ್ತಾರೆ. ನಮ್ಮ ನೆಬುಲಾ ಕೂಡ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಟೀಮ್ ಜೊತೆ ಜಾಯ್ನ್ ಆಗ್ತಾರೆ. ಆಮೇಲೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಮತ್ತೆ ಸ್ಟೋನ್ಸ್ನೆಲ್ಲ ರಿಟರ್ನ್ ಪಾಸ್ಟಿಗೆ ತಗೊಂಡು ಹೋಗಿ ಇಡೋಕೆ ಹೋಗ್ತಾರೆ. ಮತ್ತೆ ರಿಟರ್ನ್ ಬರಲೇ ಇಲ್ಲ. ಹಲ್ಕ್ ಮೆಷಿನ್ನ ಚೆಕ್ ಮಾಡಬೇಕಾದ್ರೆ ಕ್ಯಾಪ್ಟನ್ ಅಲ್ಲೇ ವಯಸ್ಸಾದ ತಾತವಾಗಿ ರಿಟರ್ನ್ ಬಂದು ಕೂತಿದ್ದಾರೆ. ಸೊ ಸ್ಯಾಮ್ ಹೋಗಿ ಮಾತಾಡಿಸ್ತಾರೆ. ಹಾಯ್ ಸ್ಯಾಮ್, ಸ್ಟೋನ್ಸ್ನ ಅಲ್ಲಿ ಇಟ್ಟಾದ್ಮೇಲೆ 1 ನಿಮಿಷ ಟೋನಿ ಹೇಳಿದ್ದು ಮಾತು ನೆನಪಾಯಿತು. ಲೈಫ್ನ ಫುಲ್ಫಿಲ್ ಆಗಿ ಬದುಕಬೇಕು ಅಂತ ಅಲ್ಲೇ ಇದ್ಬಿಟ್ಟೆ. ತುಂಬ ಚೆನ್ನಾಗಿತ್ತು ಅಂತ ಮಾತಾಡ್ಬಿಟ್ಟು ವೈಬ್ರೇನಿಯಂ ಶೀಲ್ಡ್ನ ಪಾಸ್ಟಿಂದ ತಂದಿದ್ದಾರೆ. ಅದನ್ನು ಫಲ್ಕೋನ್ಗೆ ಕೊಟ್ಬಿಟ್ಟು ಫಲ್ಕೋನ್ನ ಕ್ಯಾಪ್ಟನ್ ಆಗಿ ಪ್ರಮೋಷನ್ ಮಾಡಿಬಿಟ್ಟು ಹ್ಯಾಂಡ್ ಶೇಕ್ ಮಾಡ್ತಾರೆ. ಪಾಸ್ಟಲ್ಲಿ ನಮ್ಮ ಕ್ಯಾಪ್ಟನ್ ಅವ್ರ ಗರ್ಲ್ ಫ್ರೆಂಡ್ ಜೊತೆ ತುಂಬ ಖುಷಿಯಾಗಿ ಇದ್ದಿದ್ದಾರೆ. ಹಾಗೆ ಫೇಡ್ ಔಟ್ ಆಗುತ್ತೆ. ಇಲ್ಲಿಗೆ ಅವೆಂಜರ್ಸ್ ಎಂಡ್ ಗೇಮ್ ಮುಗಿಯುತ್ತೆ. ಈ ಮೂವಿನ ನೀವು ಥಿಯೇಟರ್ನಲ್ಲಿ ನೋಡಿದ್ರಾ, OTTಯಲ್ಲಿ ನೋಡಿದ್ರಾ, ಇಲ್ಲ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ನೋಡಿದ್ರಾ? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.